ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಕಲಾ ಸಂಸ್ಥೆಗೆ ಇಂದು 3ನೇ ತಿಂಗಳು ದೀಪ ಬೆಳಗುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು, ಮುಖ್ಯ ಅತಿಥಿಗಳು, ಗಾಯಕರು ಎಲ್ಲ ಬಂದು ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದರೆ ನಮ್ಮ ಜೂನಿಯರ್ ಮಾನಸದೇವರ ವತಿಯಿಂದ ಈ ಒಂದು ದೀಪ ಬೆಳಗುವ ಕಾರ್ಯಕ್ರಮ ನೆರವೇರಿಸಿಕೊಳ್ಬೇಕಂತ ಹೇಳ್ತಾ ನಮ್ಮ ಕಲ್ಪನೆಯ ಮನವಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂತೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈಗ ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಭಾಷೆ ಕನ್ನಡ ಅಂತ ಹೇಳ್ತೀವಿ. ಕನ್ನಡ ಅಂದ್ರೆ ನಮ್ಗೆ ನೆನಪಾಗೋದು ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗಾಗಿ ಅವರ ಹೆಸರಲ್ಲಿ ನಾವು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ದೀಪ ಬೆಳಗುತ್ತಿರೋ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ದೀಪ ಬೆಳಗೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಇದು 3ನೇ ತಿಂಗಳ ದೀಪ ಬೆಳಗೋ ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ. ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ದೀಪ ಬೆಳಗೋದು ಅಂದ್ರೆ ಅದು ಕತ್ತಲಿನಿಂದ ಬೆಳಕಿನೆಡೆಗೆ ದಾರಿ ತೋರುವಂತಹ ಒಂದು ಮಾರ್ಗ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪಂ ಹಾರತಿ ಪಾಪಾನಿ, ಸಂಧ್ಯಾ ದೀಪಂ ನಮೋಸ್ತುತೆ. ಈಗ ನಮ್ಮ ಮುಖ್ಯ ಅತಿಥಿಗಳು ದೀಪವನ್ನ ಬೆಳಗಿ ಕಾರ್ಯಕ್ರಮದ ಶುಭಾರಂಭವನ್ನ ಮಾಡಬೇಕು ಅಂತ ವಿನಂತಿ ಮಾಡ್ತಿದ್ದೀನಿ. ಕನ್ನಡದ ದೀಪ ಹಚ್ಚೇವು, ಕನ್ನಡದ ದೀಪ ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ ಒಂದು ದೀಪ ಬೆಳಕು ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಂತಹ ನಮ್ಮ ಎಲ್ಲ ಆತ್ಮೀಯ ಬಂಧುಗಳಿಗೆ, ಕಲಾವಿದರಿಗೆ ಶುಭ ಕೋರುತ್ತಾ ಈ ಕಾರ್ಯಕ್ರಮ ಪರವಾಗಿ ನಮ್ಮ ಮಂಜುಳಾ ಮೇಡಮ್ ಅವರು 2 ಮಾತು ಮಾತಾಡೋದು. ನಮಸ್ತೆ ಎಲ್ಲರಿಗೂ. ನಮ್ಮ ವೆಂಕಟೇಶ್ ಸರ್ ಅವರು, ಇಬ್ಬರು ವೆಂಕಟೇಶ್ ಡಬಲ್ ಆ್ಯಕ್ಟಿಂಗ್ ವೆಂಕಟೇಶ್ ಸರ್ ಅವರು ಈಗ ರಾಜ್ಕುಮಾರ್ ಅವರ 3ನೇ ಒಂದು ದೀಪ ಬೆಳಗೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಶುಭ ಆಗಲಿ, ಅವರ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಲಿ. ಅವರ ಹಾಗೆ ಅವರ ಯೂಟ್ಯೂಬ್ ಚಾನಲ್ ಸಹ ತುಂಬ ಚೆನ್ನಾಗಿ ಯಶಸ್ವಿಗೊಳ್ಳಿ. ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಮತ್ತು ಎಲ್ಲ ಕಲಾವಿದರು ಗಾನಕೋಗಿಲೆಗಳನ್ನ ಕರೆಸಿ ಆಡುವಂತಹ ಒಂದು ಕಾರ್ಯಕ್ರಮನ ಪ್ರತಿ ತಿಂಗಳು ಹಮ್ಮಿಕೋತಾ ಇರ್ತಾರೆ. ಅವ್ರಿಗೆ ತುಂಬ ಒಂದು ಶುಭ ಹಾರೈಸೋಣ ಈ ಒಂದು ಕ್ಷಣದಲ್ಲಿ. ತುಂಬ ಚೆನ್ನಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಈಗ ನೆಕ್ಸ್ಟು ನಮ್ಮ ಒಂದು ಏರಿಯಾಗೂ ಬರಬೇಕು ಇವರು, ನಮ್ಮ ಇದರಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಇವ್ರ ಕಾರ್ಯಕ್ರಮ ಸಕ್ಸಸ್ ಆಗಲಿ, ಯಶಸ್ವಿ ಆಗಲಿ. ಪ್ರತಿ ಸರಿನೂ ಇದೇ ಥರ ಕಾರ್ಯಕ್ರಮ
ನಮ್ಮನ್ನು ಕರೀತಾ ಇರಲಿ, ನಿಮ್ಮನ್ನೆಲ್ಲ ನೋಡುವಂಥ ಭಾಗ್ಯ ನಮ್ಮ ಸಿಕ್ಕಿ ಅಂತ ಹೇಳ್ತಾ ವೆಂಕಟೇಶ್ ಸರ್ ಇಬ್ಬರಿಗೂ ಶುಭ ಹಾರೈಸ್ತೀವಿ. ತುಂಬ ಸೊಗಸಾಗಿ ಮಾತಾಡಿದಂತಹ ನಮ್ಮ ಮಂಜುಳಾ ಮೇಡಮ್ಗೆ ಶುಭವಾಗ್ಲಿ.